ದೇವರ ಎದುರಿನಲ್ಲಿ ನಮಸ್ಕಾರ ಮಾಡುವಾಗ ಕಣ್ಣು ಮುಚ್ಚಿದಾಗ ತಲೆ ಬಾಗಿದಾಗ ನಮ್ಮ ತಲೆಯಲ್ಲಿ ಓಡ್ತಾ ಇರೋದೇನು, ನಮಗೇನೇನು ಬೇಕೋ ಅದೆಲ್ಲ ಲಿಸ್ಟು ಕಣ್ಣು ಮುಂದೆ ಬರ್ತಾ ಇರ್ತದೆ. ಇಂಥ ಕೆಲಸ ಆಗಬೇಕು, ಅಂಥ ಕೆಲಸ ಆಗಬೇಕು, ಇದು ಬೇಕು, ಅದು ಬೇಕು, ಈ ಲಿಸ್ಟುಗಳೇ ಬರ್ತದೆ. ದೇವರೇನು ಅನ್ನೋದು ಬರೋದೇ ಇಲ್ಲ. ಅವನೇನು ಈಗಾಗಲೇ ನಮಗೆ ಕೊಟ್ಟದ್ದಿದೆ, ಆ ಉಪಕಾರದ ಸ್ಮರಣೆ ಇಲ್ಲ. ದೇವರ ಎಷ್ಟು ದೊಡ್ಡವ, ಏನವನ ಮಹಿಮೆ, ಅದನ್ನು ತಿಳಿದರೆ ದೇವರಿಗೆ ಸಂತೋಷವಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದರ ಬಗ್ಗೆ ನಮ್ಮ ಚಿಂತನವೇ ಇರೋದಿಲ್ಲ. ಅಂತಹ ಚಿಂತನ ಇದು ಸರಿಯಾದ ಚಿಂತನ ಅಲ್ಲ, ಅದು ಪರಿಪೂರ್ಣ ಚಿಂತನ ಅಲ್ಲ. ಅದರಿಂದ ನಮಗೆ ಪರಿಪೂರ್ಣ ಲಾಭವೂ ಆಗುವುದಿಲ್ಲ. ನೀವೇ ನೋಡಿ, ವ್ಯವಹಾರದೊಳಗೆ ಒಬ್ಬ ಬದುಕಿದ ಇದರರ್ಥ ದೇವರು ಯಾವಾಗಲೂ ನಿತ್ಯ. ಆದರೆ ಕಣ್ಣಿಗೆ ಕಾಣುವ ಒಬ್ಬ ವ್ಯಕ್ತಿಯಿಂದ ನಿಮಗೇನೋ ಕೆಲಸ ಆಗಬೇಕಾಗಿದೆ ಅಂದರೆ ಏನು ಮಾಡ್ತೀರಿ ಹೇಳಿ ನೀವೇ? ಅವನ ಮನೆಗೆ ಹೋದ ಎರಡನೆಯ ಕ್ಷಣ ನಿಮಗೇನು ಬೇಕೋ ಅದನ್ನೇ ನೇರವಾಗಿ ಕೇಳೋದಿಲ್ಲ. ಮೊದಲು ಅವನ ಬಗ್ಗೆ 4 ಮಾತುಗಳನ್ನು ಹೇಳ್ತೀರ. ನಿಮ್ಮ ಬಗ್ಗೆ ನಾವು ಬಹಳ ಕೇಳಿದ್ದೇವೆ, ಬೇಕಾದಷ್ಟು ಜನರಿಗೆ ನೀವು ಉಪಕಾರ ಮಾಡ್ತಾ ಇದ್ದೀರಿ ಅಂತ, ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತೀರಿ. ನೀವು ಮಾತ್ರ ಅಲ್ಲ, ನಿಮ್ಮ ತಂದೆ ಹಾಗಿದ್ದರು, ನಿಮ್ಮ ತಾತ ಹಾಗಿದ್ದರು, ಎಂತಹ ದೊಡ್ಡ ವಂಶ ನಿಮ್ಮದು. ಹೀಗೆಲ್ಲ ಅವನ ಬಗ್ಗೆ ಸಾಕಷ್ಟು ಹೇಳಿ ಕೊನೆಗೊಂದು ಸಾಲಿನೊಳಗೆ ಸಾಲ ಕೇಳ್ತೀರಿ. ಒಂದು ಸಾಲಿನಲ್ಲಿ ಸಾಲ ಕೇಳೋದು, ಆದರೆ ಹಿಂದಿನ ಅನೇಕ ಸಾಲಗಳೆಲ್ಲ ಅವನನ್ನು ಸಾಲಂಕೃತನನ್ನಾಗಿ ಮಾಡೋದು ಮೊದಲು. ಆಮೇಲೆ ಕೊನೆ ಸಾಲಿನೊಳಗೆ ಸಾಲ ಕೇಳೋದು, ಅದರ ಹಿಂದೆ ವರ್ಣನೆ, ಅವನನ್ನು ಸಂತೋಷಪಡಿಸೋದು ಮೊದಲು. ಇಷ್ಟು ಸಾಮಾನ್ಯ ವ್ಯವಹಾರ ಗೊತ್ತಿರೋ ವ್ಯಕ್ತಿ ದೇವರ ಹತ್ರ ಬಂದಾಗ ಇದನ್ನು ಮರೆತು ಬಿಡ್ತಾನೆ. ದೇವರನ್ನು ಆ ರೀತಿ ನಾವು ಮೊದಲು ಸಂತೋಷಪಡಿಸಬೇಕು. ದೇವರ ಗುಣಗಳ ವರ್ಣನೆ ಮಾಡಬೇಕು, ಅವನ ಗುಣಗಳ ಚಿಂತನೆ ಮಾಡಬೇಕು. ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ, ಆ ಗುಣಾನುಸಂಧಾನಪೂರ್ವಕವಾದ ಭಕ್ತಿಯನ್ನು ಮಾಡಬೇಕು ಅನ್ನುವುದನ್ನು ಮರೆತು ಕೇವಲ ಬೇಡಿಕೆಗಳನ್ನೇ ಅವನ ಮುಂದೆ ಇಡೋದಕ್ಕೆ ಹೋಗ್ತೇವೆ. ನೀವು ಅನ್ಬೋದು, ಸಾಮಾನ್ಯ ಮಾನವನಾದರೆ ಅವನಿಗೆ ಹೊಗಳಿಕೆ ಬಹಳ ಬೇಕಾಗತ್ತೆ. ಹೊಗಳಿದರೆ ಉಬ್ಬುತ್ತಾನೆ, ಸಂತೋಷ ಆಗತ್ತೆ. ಅವನನ್ನು ಹೊಗಳಿ ಉಬ್ಬಿಸಿ ಅವನ ಹತ್ರ ನಾವು ಬೇಡಿಕೆಗಳನ್ನು ಇಡಬೇಕು. ದೇವರಿಗೇನು, ನಾವು ಹೊಗಳೋದೇನು ಅವನಿಗೆ ಬೇಕಾಗಿಲ್ವಲ್ಲ. ಅವನು ಸ್ವಯಂ ನಿತ್ಯ ತೃಪ್ತ. ಬ್ರಹ್ಮಾದಿ ದೇವತೆಗಳೆಲ್ಲ ಅವನನ್ನು ಹೊಗಳುವವರು ಬೇಕಾದಷ್ಟು ಜನ ಇದ್ದಾರೆ. ಅವನಿಗೇನು ಯಾರು ಹೊಗಳಬೇಕು ಅಂತಿಲ್ಲ, ಸ್ತೋತ್ರ ಮಾಡಬೇಕು ಅಂತಿಲ್ಲ. ಅಂತಹ ಪರಮಾತ್ಮನಿಗೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದರೆ ಸಾಕು, ಯಾಕೆ ಅವನಿಗೆ ಹೊಗಳಬೇಕು ಅಂತ. ಅವನಿಗೆ ತನ್ನ ಗುಣಗಳನ್ನು ಹೊಗಳುವುದಕ್ಕೆ ಯಾರಿಲ್ಲ, ಗತಿ ಇಲ್ಲ ಅನ್ನೋದಕ್ಕೆ ನಾವು ಹೊಗಳಬೇಕು ಅನ್ನುವ ಅಪೇಕ್ಷೆ ದೇವರಿಗೆ ಸರ್ವಥಾ ಇಲ್ಲ. ಬ್ರಹ್ಮಾದಿಗಳು ಅವನನ್ನು ಹೊಗಳದೇ ಇದ್ದರೂ ಅವನಿಗೇನು ನ್ಯೂನತೆ ಇಲ್ಲ. ನಾನಿರೋ ಅಷ್ಟು ಪರಿಪೂರ್ಣ ಇದ್ದಾನೆ. ಅವನಿಗೆ ಏನು ಆನಂದ ಇರಬೇಕೋ ಆ ಆನಂದ ಪರಿಪೂರ್ಣವಾಗಿದೆ. ತನ್ನ ಸ್ತೋತ್ರ ಕೇಳಿ ಏನು ಆನಂದ ಹೊಸದಾಗಿ ಆಗಬೇಕಾದದ್ದಿಲ್ಲ. ಆದರೆ ಜೀವರು ತಮ್ಮ ಕರ್ತವ್ಯವನ್ನು ತಾವು ಸರಿಯಾಗಿ ಮಾಡಬೇಕು ಅನ್ನುವ ಅಪೇಕ್ಷೆ ಭಗವಂತನಿಗಿದೆ. ತನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಅವರು ಪಡೆದುಕೊಳ್ಳಬೇಕು. ಅವರು ಕೃತಜ್ಞರಾಗಬಾರದು. ಉಪಕಾರವನ್ನು ಮಾಡಿದ ಒಬ್ಬ ಸಾಮಾನ್ಯ ವ್ಯಕ್ತಿಯ ಉಪಕಾರವನ್ನು ಸ್ಮರಣೆ ಮಾಡದೇ ಇದ್ದರೇನೆ ದೊಡ್ಡ ದೋಷ. ಕೃತಜ್ಞತೆ ಅನ್ನೋದು ಒಂದು ದೊಡ್ಡ ದೋಷ. ಹೀಗಿರುವಾಗ ಅನಂತ ಉಪಕಾರಗಳನ್ನು ಮಾಡಿದ ವ್ಯಕ್ತಿಯನ್ನು ಮರೆಯುವ ಒಂದು ದೊಡ್ಡ ಪಾಪಕ್ಕೆ ಅವರು ಗುರಿಯಾಗುವುದು ಬೇಡ. ನೀರು ಕೊಟ್ಟವನ ಉಪಕಾರವನ್ನೇ ನಾವು ಮರೆಯಬಾರದು. ಅನ್ನ ಹಾಕಿದವನ ಉಪಕಾರ ಮರೆಯಬಾರದು. ವಸತಿಗೆ ಅವಕಾಶ ಮಾಡಿಕೊಟ್ಟವರು, ವಿದ್ಯೆಯನ್ನು ಕೊಟ್ಟವರು, 1-2 ಅಕ್ಷರ ಉಪದೇಶ ಮಾಡಿದವರು, ಯಾವ ದೃಷ್ಟಿಯಲ್ಲಿ ನೋಡಿದರೆ ಭಗವಂತನನ್ನು
ನಾವು ತುಲನೆ ಮಾಡೋದಕ್ಕೆ ಸಾಧ್ಯ ಇದೆ, ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಅಂತ ನೋಡ್ತೀರಾ, 2 ಅಕ್ಷರ ಕಲಿಸಿದ ಗುರುವಿನ ಉಪಕಾರದ ವಿಸ್ಮರಣೆ ಮಾಡಿಕೊಳ್ಳಬಾರದು ಅಂತಾರೆ. ಎಲ್ಲ ವಿದ್ಯೆಯನ್ನು ಕೊಟ್ಟವನು ದೇವರೇ, ಸಕಲ ವೇದಗಳ ಉಪದೇಶ ಮಾಡಿದವನು ದೇವರು, ಇತಿಹಾಸ ಪುರಾಣಗಳ ಉಪದೇಶವನ್ನು ಮಾಡಿದವನು ಭಗವಂತ, ಜ್ಞಾನಿಗಳ ಪರಂಪರೆಯಿಂದ ನಮ್ಮವರೆಗೆ ತತ್ವಜ್ಞಾನ ಬಂದು ಮುಟ್ಟುವಂತೆ ಮಾಡಿದವನು ದೇವರು. ಎಲ್ಲ ರೀತಿಯಿಂದಲೂ ಭಗವಂತ ಗುರು. ನಮ್ಮ ಗುರುಗಳಲ್ಲಿ ಇದ್ದು ಉಪದೇಶ ಮಾಡುವವನೂ ದೇವರು, ಸಂಪ್ರದಾಯವನ್ನು ಮುಂದುವರೆಸಿದವನು ಭಗವಂತ, ಗ್ರಂಥಗಳ ರಚನೆ ಮಾಡಿದವನೂ ದೇವರು. ಎಷ್ಟು ರೀತಿಯಿಂದ ಭಗವಂತ ನಮಗೆ ಗುರುವಾಗಿದ್ದಾನೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಜಸೈವ. ಶ್ರೀಮದ್ ಆಚಾರ್ಯರಂತಾರೆ, ಶಾಸ್ತ್ರಗಳ ರಚನೆ ಮಾಡುವ ಮೂಲಕ, ವೇದಗಳ ಉಪದೇಶ ಮಾಡುವ ಮೂಲಕ, ಗುರುಗಳ ಪರಂಪರೆಯನ್ನು ಮುಂದುವರಿಸುವ ಮೂಲಕ, ನಮ್ಮ ಗುರುಗಳಲ್ಲಿದ್ದು ಉಪದೇಶ ಮಾಡುವ ಮೂಲಕ ಅನೇಕ ರೀತಿಯಿಂದ ಭಗವಂತ ನಮಗೆ ಗುರುವಾಗಿದ್ದಾನೆ. ಅಂತಹ ಭಗವಂತನಿಗೆ ಸಮಾನರಾದ ಗುರುಗಳೇ ಯಾರು? ಶರೀರವನ್ನು ಕೊಟ್ಟು ಉಪಕಾರ ಮಾಡಿದವರು ತಂದೆ ತಾಯಿಗಳಾದರೆ, ಅವರಲ್ಲಿದ್ದು ನಿಜವಾಗಿ ಶರೀರವನ್ನು ಕೊಟ್ಟವನು ದೇವರೇ. ನಿನ್ನೆ ಕೇಳಿದಿರಲ್ಲ, ಇಷ್ಟು ಶರೀರಗಳನ್ನು ಕೊಟ್ಟವರು ಯಾರು? ಶರೀರಗಳನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವ ರೀತಿಯಲ್ಲಿ ಬಟ್ಟೆಗಳು ಅಂತ ನಾವು ಚಿಂತನೆ ಮಾಡೋಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೆ ಬಟ್ಟೆಗಳನ್ನು ಕಳಚಿ ಹೊಸ ಬಟ್ಟೆಗಳನ್ನು ತೊಡುವಂತೆ ಭಗವಂತ ಈ ಹಳೆ ಶರೀರಗಳನ್ನು ಕಳೆದು ಹೊಸ ಶರೀರಗಳನ್ನು ಕೊಡ್ತಾನೆ ಅಂತ. ತನ್ನ ಮಕ್ಕಳಾದ ಜೀವರಿಗೆ ಭಗವಂತ ಎಷ್ಟು ಬಟ್ಟೆಗಳನ್ನು ಕೊಟ್ಟಿದ್ದಾನೆ ವಿಚಾರ ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಇಷ್ಟು ಬಟ್ಟೆಗಳನ್ನು ಕೊಟ್ಟಿದ್ದೀರಾ? 84 ಲಕ್ಷ. 84 ಲಕ್ಷ ಬಟ್ಟೆ ಅಲ್ಲ ನಾನು ಹೇಳಿದ್ದು, ಈಗ 84 ಲಕ್ಷ ತರಹದ ಬಟ್ಟೆಗಳು. ಒಂದೊಂದು ತರಹದ ಬಟ್ಟೆಗಳನ್ನು ಎಷ್ಟು ಬಾರಿ ಕೊಟ್ಟಿದ್ದಾನೆ ಅಂತ ಲೆಕ್ಕ ಇಲ್ಲ. ಅಷ್ಟು ತರಹದ ವಸ್ತ್ರಗಳಂತೆ ಇರುವ ಈ ಶರೀರಗಳನ್ನು ದೇವರು ಕೊಟ್ಟ. ಬಟ್ಟೆ ಬರೆ ಉಡುವುದಕ್ಕೆ, ಹೊದೆಯುವುದಕ್ಕೆ. ಈ ಶರೀರ ನಮ್ಮ ಎಲ್ಲ ಕಾರ್ಯಗಳಿಗೂ ಉಪಯೋಗಕ್ಕೆ ಬರುವಂತಹ ಶರೀರ. ಇಂತಹ ಶರೀರವನ್ನು ಕೊಟ್ಟಂತಹ ದೇವರಿಗೆ ಸಮಾನ ತಂದೆ ತಾಯಿ ಯಾರಿದ್ದಾರೆ? ಹಾಗಾದರೆ ಜ್ಞಾನ ಕೊಟ್ಟ ಗುರುವೂ ಹೌದು, ಶರೀರ ಕೊಟ್ಟ ತಂದೆ ತಾಯಿಯೂ ಹೌದು ಭಗವಂತ. ಶರೀರವನ್ನು ಕೊಟ್ಟು ಆಚೆಗೆ ತಳ್ಳಿದವನಲ್ಲ, ಶರೀರದೊಳಗಿದ್ದು ಜೀವ ಸ್ವರೂಪದಲ್ಲಿಯೂ ಇದ್ದು ಜ್ಞಾನವನ್ನು ಕೊಟ್ಟು ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ಇಂದ್ರಿಯಗಳಿಗೆ ಪ್ರಚೋದನೆಯನ್ನು ಮಾಡಿ ಹೊಟ್ಟೆ ಬಟ್ಟೆಗೆ ಕೊಟ್ಟು ಉಂಡ ಅನ್ನವನ್ನು ಒಳಗಿದ್ದು ಪಚನ ಮಾಡಿಸಿ ದೇಹದೊಳಗೆ ರಕ್ಷಣೆಯನ್ನೂ ಮಾಡುವವನು ಭಗವಂತ. ಇದೆಲ್ಲ ಉಪಕಾರವನ್ನು ಮಾಡುವ ದೇವರ ಉಪಕಾರದ ಸ್ಮರಣೆ ಮಾಡದಿದ್ದರೆ ಎಂತಹ ಕೃತಜ್ಞತೆ, ಎಂತಹ ಪಾಪ ನಮ್ಮಿಂದ ಆಗತ್ತೆ. ಆ ಪಾಪಿಗಳು ನಾವಾಗುವುದು ಬೇಡ. ಅದಕ್ಕಾಗಿ ಉಪಕಾರದ ಸ್ಮರಣೆಯನ್ನು ಮಾಡುವ ನಿಮ್ಮ ಕರ್ತವ್ಯವನ್ನು ನೀವು ಚೆನ್ನಾಗಿ ನಿಭಾಯಿಸಿ. ಇಷ್ಟನ್ನೇ ದೇವರು ಹೇಳ್ತಾರೆ. ನನಗೇನೋ ಅಪೇಕ್ಷೆ ಇದೆ ಅಂತ ತಿಳಿಯಬೇಡಿ, ನಾನು ನಿರಪೇಕ್ಷ. ನೀವು ಕರ್ತವ್ಯದಿಂದ ಚ್ಯುತರಾಗಬೇಡಿ. ಮನ್ಯೇ ಕುತಶ್ಚಿದ್ ಭಯಮಶ್ಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ. ಅದಕ್ಕಾಗಿ ದೇವರ ಅಚ್ಯುತ. ದೇವರ ಅಚ್ಯುತ ಯಾಕೆ ಅಂದರೆ ಆ ಭಗವಂತನ ಗುಣಗಳ ಚ್ಯುತಿ ಎಂದಿಗೂ ಆಗೋದಿಲ್ಲ. ದೇವರು ತನ್ನ ಸ್ಥಾನದಿಂದ ಎಂದಿಗೂ ಚ್ಯುತನಾಗೋದಿಲ್ಲ ಉಳಿದ ರಾಜರಂತೆ. ಆದ್ದರಿಂದ ಅಚ್ಯುತ ಅನ್ನೋದು ಒಂದಾದರೆ, ಇನ್ನೊಂದು ಜೀವರು ತಮ್ಮ ಕರ್ತವ್ಯದಿಂದ ಚ್ಯುತರಾಗದಂತೆ ನೋಡಿಕೊಳ್ತಾನೆ. ಆದ್ದರಿಂದ ದೇವರು ಅಚ್ಯುತ. ಅಂತಹ ಅಚ್ಯುತ ತಾನು ತನ್ನ ಸ್ಥಾನದಿಂದ ಎಂದಿಗೂ ಚ್ಯುತನಲ್ಲ. ಜೀವರು ತಮ್ಮ ಕರ್ತವ್ಯದಿಂದ ಚ್ಯುತರಾಗೋದಕ್ಕೆ ಬಿಡೋದಿಲ್ಲ. ಅವರವರ ಕರ್ತವ್ಯಗಳನ್ನು ಅವರು ಪರಿಪಾಲನೆ ಮಾಡಲೇಬೇಕು ಅಂತ ಶಾಸ್ತ್ರದಿಂದ ಕಡ್ಡಾಯ ಮಾಡ್ತಾನೆ. ಒಳಗಿದ್ದು ತಾನೇ ಮಾಡಿಸ್ತಾನೆ ಅವರಿಂದ. ಅಂತಹ ಅಚ್ಯುತರಾದ ಪರಮಾತ್ಮ ಆ ಭಗವಂತನ ಉಪಾಸನೆಯನ್ನು ಮಾಡುವಾಗ
ವಿಶ್ವಾತ್ಮನ, ಗುಣಪರಿಪೂರ್ಣನಾಗಿದ್ದಾನೆ, ಸಕಲ ಜಗತ್ತಿಗೆ ಸ್ವಾಮಿ ನಿಯಾಮಕನಾಗಿದ್ದಾನೆ, ನನಗೂ ಸ್ವಾಮಿಯಾಗಿದ್ದಾನೆ. ಸಕಲ ಜಗತ್ತಿಗೆ ಸ್ವಾಮಿಯಿಂದಾಗ ದೇವರ ಹಿರಿತನ ಗೊತ್ತಾಗತ್ತೆ. ನನಗೆ ಸ್ವಾಮಿಯಿಂದಾಗ ನನಗೂ ಅವನಿಗೂ ಮಧ್ಯದಲ್ಲಿರುವ ನಂಟಸ್ತಿಕೆ ಏನು ಅನ್ನುವುದು ಗೊತ್ತಾಗತ್ತೆ. ಆ ತರಹದ ಒಂದು ಆತ್ಮೀಯತೆ ಭಗವಂತನಲ್ಲಿ ನಮಗೆ ಅಭಿವ್ಯಕ್ತವಾಗತ್ತೆ. ಏನಪ್ಪ ದೇವರು ನನಗೆ ಉಪಕಾರ ಮಾಡಿದ್ದಾನೆ ಅಂತ ಆ ಭಗವಂತನಲ್ಲಿ ಒಂದು ಸ್ನೇಹ, ಪ್ರೀತಿ ಅದು ಉಕ್ಕೇರಿ ಬರುತ್ತೆ. ಆ ರೀತಿ ಪರಮಾತ್ಮನಲ್ಲಿ ಭಕ್ತ್ಯುದ್ರೇಕವಾಗುವ ರೀತಿಯಲ್ಲಿ ನಾವು ಉಪಾಸನೆಯನ್ನು ಮಾಡಬೇಕು.